ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಬೆಳಮುಚ್ಚೆ ಎದ್ದ ಹಲ್ಲುಜ್ಜಿ ಮುಖ ಎಲ್ಲ ತೊಳೆದ ಅಮ್ಮ ಮಾಡಿದ ಅವಲಕ್ಕಿ ಮತ್ತು ಕಾಂಕ್ರೀಟ್. ಸೊ ಗೊತ್ತಲ್ಲ ನಿಮಗೆ ಕಾಂಕ್ರೀಟ್ ಎಂತಕ್ಕಂದಲ್ಲಿ ಹೇಳಿದೆ ಅಂದರೆ ಮಾನ್ಸರಾದ್ರೆ ತಿಂಬುಕಾತಿಲ್ಲ. ಸೊ ಅದಕ್ಕೆ ಎಂತ ಮಾಡೋಕ್ಕಿಲ್ಲ, ತಿಂಬುಕ್ಕೆ ಆಪಷ್ಟು ತಿಂದೆ ಮತ್ತು ಸೇರಲಿಲ್ಲ. ಸೊ ಅದಕ್ಕೆ ಇಷ್ಟೇ ತಿಂದು ಉಳಿಸಿ ಒಂದು ಪ್ರೋಟೀನ್ ಕಮ್ಮಿ ಆಯಿತು ನಡಿ ಹೇಳಿ ಒಂದು ಸ್ಕೂಪ್ ವೇ ಹಾಕಿದೆ. ಮಸಾಲೆ ಬೇಸ್ ಅಂತೂ ವೇ ಅಲ್ಲ, ಇದು ಬೇರೆ ಇತ್ತು. ಸೊ ಇವತ್ತು ಆಫೀಸಿಗೆ ಫುಲ್ ಗಮ್ಮತ್, ಜಾಲಿ 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 ಫುಲ್ ಗಮ್ಮತ್ ಆಗ್ತಾಯಿತ್ತು. ಎಂತಕ್ಕಂದ್ರೆ 3rd ಇಯರ್ ಆ್ಯನಿವರ್ಸರಿ ನಮ್ಮದು ಈ ಸಲ ಆಫೀಸಿದ. ಸೊ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರೂ ಖಾಲಿ 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 ಫನ್ ಈಗಲೇ ಫಿನಿಶ್ ಆಯಿಲ್ಲ. ಸೊ ಬೋರ್ ಆತೈತಿ, ಎಲ್ಲರೂ ಅದಕ್ಕೆ ಮೊಬೈಲ್ ಹೊತ್ತಕ್ಕೆ ಶುರು ಮಾಡ್ತು. ಸೊ ಕಾಂಪಿಟಿಷನ್ ಶುರುವಾಯಿತು ನಮ್ಮದು. ಫಸ್ಟ್ ಕಾಂಪಿಟಿಷನ್ ಬಂದು ಪುಷಪ್, ನಮ್ಮ ಮಾತ್ರ ಸಪ್ರೇಟಾಗಿ ಇಟ್ಟಿದ್ದು. ಎಂತಕ್ಕಂದರೆ ನಾನು ಟೀಮ್ ಲೀಡ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಅದಕ್ಕೋಸ್ಕರ. ಸೊ ಅಂತೂ ಇಂತೂ ಟಫ್ ಕಾಂಪಿಟೇಷನ್ ಆದಮೇಲೆ ಈ ರೌಂಡನ್ನು ವಿನ್ ಆಯಿತು ನಮ್ಮ ಟೀಮ್. ಸೊ ಅದಾದಮೇಲೆ ಎಲ್ಲರಿಗೂ ಊಟಕ್ಕೆಲ್ಲ ಕಂಪ್ನಿಲಿ ಹಾಕಿದೆ ಊಟ. ಸೊ ಇವತ್ತಂತೂ ಸಾಮಾನು ನಾಯಿ ತಿನ್ನಂಗೆ ತಿಂಬೋದು. ಸೊ ಬಿರಿಯಾನಿ ಎಲ್ಲರಿಗೂ ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿ. ಸೊ ಎಲ್ಲರ ಮುಖದಂಗೂ ಒಂದು ಕಾಳೆ ಇವತ್ತಂತೂ. ಸೊ ಇದೇ ನಮ್ಮ 3rd ಆ್ಯನಿವರ್ಸರಿ ಕೇಕ್. ಸೊ ಮ್ಯಾಮಿ ಸ್ವಲ್ಪ ಸ್ಪೀಚಲ್ಲೇ ಇದೆ. ಸೊ ಅದಾದಮೇಲೆ ಕಂಪ್ನಿಗೆ ನಮ್ಮ ಲೆಕ್ಕದಂಗೆ ಒಂದು ಗಿಫ್ಟ್ ಎಲ್ಲ ಕೊಟ್ಟು, ಮೆಮೊರೈಸಬಲ್ ಗಿಫ್ಟ್. ಸೊ ಅದಾದಮೇಲೆ ಕೇಕ್ ತಂದು ಫಿನಿಷ್ ಮಾಡ್ಕಲ್ಲ. ಸೊ ಅದಕ್ಕೆ ಕೇಕ್ ಎಲ್ಲ ತಿಂದು ಇವತ್ತಿದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಮುಗಿಸಿ ಸೀದಾ ಮನೆಗೆ ಹೋದೆ. ಮನೆಗೆ ಹೊರ್ಕೊಳ್ಳೆ ಅಮ್ಮ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗೋನಲ್ಲಿ ಹೇಳ್ರು. ಸೊ ಅದಕ್ಕೆ ನಾಯಿನ ವಾಕಿಂಗ್ ಕರ್ಕೊಂಡು ಹೋದೆ. ಸೊ ವಾಕಿಂಗ್ ಕರ್ಕೊಂಡು ಹೋಗಿ ಬಂದರು ಕೂಳೆ ಕಡಲೆ ಒಂದು ಮುಷ್ಟಿ ಅಪ್ಪಷ್ಟು ಕಡಲೆ. ಅದಾದಮೇಲೆ ಹೋಟ್ಲಿಗೆ ಹೋದೆ. ಹೋಟ್ಲಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿಂದೆ. ಅದಾದಮೇಲೆ ನೈಟ್ ಊಟಕ್ಕೆ ರೈಸ್ ಸಾರು, ಅದರ ಜೊತೆಗೆ ಚಿಕನ್ ತಿಂದು ಇವತ್ತಿನ ನನ್ನ ಡೇನ ಎಂಡ್ ಮಾಡಿದೆ.